ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET ವಿದ್ಯಾರ್ಥಿಗಳಿಗೆ KEA ಕಡೆಯಿಂದ ಒಂದು ಲೇಟೆಸ್ಟ್ ಆಗಿ ಅಪ್ಡೇಟ್ ಆದರೆ ಬಂದಿರುವಂಥದ್ದು. ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಹಾಗೇನು ಚಾನಲ್ಗೆ ಪಟ್ಟಂತಹ ಒಂದು ಲೈಕನ್ನು ಮಾಡಿ ಆ್ಯಂಡ್ ಮರಿದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನೋಡಿ, KCET ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಚಾಯ್ಸ್ ಒನ್ನನ್ನು ಯಾರಾದರೆ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಚಲನನ್ನು ಡೌನ್ಲೋಡ್ ಮಾಡಿಕೊಂಡು ಆ್ಯಂಡ್ ಹಾಗೇನೋ ಒಂದು ಅಡ್ಮಿಷನ್ ಆರ್ಡರನ್ನು ಡೌನ್ಲೋಡ್ ಮಾಡಿಕೊಂಡು ನೆಕ್ಸ್ಟ್ ಕಾಲೇಜಸ್ಗೆ ಯಾರಾದರೂ ಹೋಗಿ ಡಾಕ್ಯುಮೆಂಟ್ಸನ್ನು ರಿಪೋರ್ಟ್ ಮಾಡಿ ಬಂದಿದ್ದಾರೆ, ಚಾಯ್ಸ್ ಒನ್ ಸೆಲೆಕ್ಟ್ ಮಾಡ್ಕೊಂಡಿರುವಂಥ ಸ್ಟೂಡೆಂಟ್ಸು ಅಂತ ಎಲ್ಲ ಸ್ಟೂಡೆಂಟ್ಸ್ನು ಕಂಪಲ್ಸರಿಯಾಗಿ ಒಂದು ಕೆಲಸ ಆದರೆ ಮಾಡಬೇಕು. ನೋಡಿ, ನೀವು UG CET 2024 ಅಂತ ಇದೆ, ಇಲ್ಲಿಗೆ ಬರಬೇಕಾಗುತ್ತೆ. ಇಲ್ಲಿ ನೋಡಿ, ನಿಮಗೆ UG CET 2024 ಎರಡನೇ ಸುತ್ತಿನ ಆಯ್ಕೆ ಪಾವತಿ ಮತ್ತು ಪ್ರವೇಶ ಪತ್ರ ಲಿಂಕ್ ಅಂತ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಜಸ್ಟ್ ನಿಮ್ಮ ಒಂದು ಸಿಂಪಲ್ ಡೀಟೇಲ್ಸನ್ನು ಕೇಳುತ್ತೆ, CET ನಂಬರು ಆ್ಯಂಡ್ ಹಾಗೇನು ಕ್ಯಾಪ್ಚನ ಎಂಟರ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಹೋಗಿದ್ದ ಆದಮೇಲೆ ಅಲ್ಲಿ ಲಾಗಿನ್ ಆಗ್ತೀರಾ. ಅಲ್ಲಿ ಲಾಗಿನ್ ಆಗಿದ್ದ ಆದಮೇಲೆ ನಿಮಗೊಂದು ಆಪ್ಷನ್ ಆದರೆ ಕಾಣ್ತಿರುತ್ತೆ, ಓಕೆನಾ. ಅಡ್ಮಿಷನ್ ಆರ್ಡರ್ ಅಂತ ಇರುತ್ತೆ. ಅಡ್ಮಿಷನ್ ಆರ್ಡರ್ ಕೆಳಗಡೆ ಕಾಲೇಜ್ ಜಾಯ್ನಿಂಗ್ ರಿಪೋರ್ಟ್ ಅಂತ ಒಂದು ಆಪ್ಷನ್ ಆದರೆ ಕಾಣ್ತಿರುತ್ತೆ, ಓಕೆನಾ. ಆ ಕಾಲೇಜ್ ಜಾಯ್ನಿಂಗ್ ರಿಪೋರ್ಟು ಯಾರೆಲ್ಲ ಮಾಡಬೇಕು ಅಂತ ಅಂದರೆ, ಯಾರಾದರೆ ಚಾಯ್ಸ್ ಒನ್ನನ್ನು ಸೆಲೆಕ್ಟ್ ಮಾಡಿಕೊಂಡು ಕಾಲೇಜಸ್ಗೆ ಹೋಗಿ ಡಾಕ್ಯುಮೆಂಟ್ಸನ್ನು ರಿಪೋರ್ಟ್ ಮಾಡಿ ಬಂದಿದ್ದಾರೋ. ಈಗ ನೀವು ಅಡ್ಮಿಷನ್ ಆರ್ಡರ್ ಮಾತ್ರ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಅಂತಂದರೆ ಈ ಕೆಲಸ ಮಾಡೋದಕ್ಕೆ ಹೋಗ್ಬಿಡಿ. ಅಡ್ಮಿಷನ್ ಆರ್ಡರನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದಾದಮೇಲೆ ಕಾಲೇಜಸ್ಗೆ ಹೋಗಿ ಅಡ್ಮಿಷನ್ ಆಗಿ ಬರ್ತಿರಲ್ವ, ಆಗ ಬಂದು ನೀವು ಇಲ್ಲಿ ಕಾಲೇಜ್ ಜಾಯ್ನಿಂಗ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಆದಮೇಲೆ ಅಲ್ಲಿ ನಿಮಗೆ ಸಿಂಪಲ್ ಡೀಟೇಲ್ಸನ್ನು ಕೇಳುತ್ತೆ. ಡೇಟ್ ಆಫ್ ಅಡ್ಮಿಷನ್ ಯಾವಾಗ ಅಂತ ಕೇಳುತ್ತೆ, ಅದನ್ನು ಕೊಡಿ. ಆ್ಯಂಡ್ ಹಾಗೇನು ಕಾಲೇಜಲ್ಲಿ ಏನಾದರೂ ಎಕ್ಸ್ಟ್ರಾ ಫೀಸನ್ನು ಪೇ ಮಾಡಿದ್ರಾ ಅಂತ ಕೇಳುತ್ತೆ. ಪೇ ಮಾಡಿದರೆ ಎಸ್ ಅಂತ ಕೊಡಿ, ಇಲ್ಲ ಅಂತಂದರೆ ನೋ ಅಂತ ಕೊಡಿ. ಪೇ ಮಾಡಿದ್ದೀರಾ ಅಂತಂದರೆ ಎಷ್ಟು ಪೇ ಮಾಡಿದ್ದೀರಾ ಅಂತ ಕೇಳುತ್ತೆ. ಅದನ್ನು ನೀವು ಅಲ್ಲಿ ಜಸ್ಟ್ ಎಂಟರ್ ಮಾಡಿಬಿಟ್ಟು ಸಬ್ಮಿಟನ್ನು ಕೊಡಿ, ಓಕೆನಾ. ಇದು ಕಂಪಲ್ಸರಿ ಆಗಿರುತ್ತೆ. ಸ್ಟೂಡೆಂಟ್ಸ್ ಯಾರು ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ, ಓಕೆನಾ. ಯಾಕಂತಂದರೆ ಇದು KEAಗೆ ಒಂದು ಕನ್ಫರ್ಮೇಷನ್ ಆಗಿರುತ್ತೆ. ಇಂತಹ ಸ್ಟೂಡೆಂಟು ಹೋಗಿ ಇಂತಹ ಕಾಲೇಜಲ್ಲಿ ಈ ಡೇಟಿಗೆ ಜಾಯ್ನ್ ಆಗಿದ್ದಾನೆ ಆ್ಯಂಡ್ ಹಾಗೇನು ಇಷ್ಟು ಎಕ್ಸ್ಟ್ರಾ ಫೀಸನ್ನು ಪೇ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಒಂದು ಕನ್ಫರ್ಮೇಷನ್ ಆದರೆ ಆಗಿರುತ್ತೆ. ಸೊ ಪ್ರತಿಯೊಬ್ಬರೂ ಯಾರಾದರೆ ಈಗಾಗಲೇ ಹೋಗಿ ಚಾಯ್ಸ್ ಒನ್ನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ, ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ, ಯಾಕೆ ನಾನು ಚಾಯ್ಸ್ ಒನ್ ಅಂತ ಹೇಳಿ ನಿಮಗೆ ಮತ್ತೆ ಹೇಳ್ತಿದ್ದೀನಿ ಅಂತಂದರೆ, ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ಚಾಯ್ಸ್ ಒನ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿರ್ತಾರೋ KCET ಸ್ಟೂಡೆಂಟ್ಸು, ಆ ಸ್ಟೂಡೆಂಟ್ಸ್ ಮಾತ್ರ ಕಾಲೇಜಸ್ಗೆ ಹೋಗಿ ಒಂದು ಡಾಕ್ಯುಮೆಂಟ್ಸನ್ನು ರಿಪೋರ್ಟ್ ಮಾಡಿರ್ತಾರೆ ಆ್ಯಂಡ್ ರಿಪೋರ್ಟ್ ಮಾಡಬೇಕಾಗಿರುತ್ತಲ್ವ. ಹಾಗಾಗಿ ನೀವು ರಿಪೋರ್ಟ್ ಮಾಡಿ ಬಂದಿದ್ದೀರಾ ಅಂತಂದರೆ ನೆಕ್ಸ್ಟ್ ಇಲ್ಲಿ ನಿಮಗೆ ಕಾಲೇಜ್ ಜಾಯ್ನಿಂಗ್ ರಿಪೋರ್ಟ್ ಏನು ಕಾಣುತ್ತಾ ಅದ್ರ ಮೇಲೆ ಎಲ್ಲರೂ ಕ್ಲಿಕ್ ಮಾಡಿಬಿಟ್ಟು ನಿಮ್ಮದು ಏನು ಸಿಂಪಲ್ ಡೀಟೇಲ್ಸ್ ಕೇಳುತ್ತೆ, ಸಿಂಪಲ್ ಡೀಟೇಲ್ಸನ್ನು ಕೊಟ್ಬಿಟ್ಟು ಸಬ್ಮಿಟನ್ನು ಕೊಡಿ, ಓಕೆನಾ. ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ಕೇಳ್ತಿದ್ದಾರೆ, ಸರ್ ಇದೇನು ಕಂಪಲ್ಸರಿನಾ, ಮಾಡದೇ ಇದ್ರೂ ನಡೆಯುತ್ತಾ ಅಂತ ಹೇಳ್ಬಿಟ್ಟು. ಇದು ಕಂಪಲ್ಸರಿನೇ ಅಂತ ನೀವು ಅಂದ್ಕೊಳ್ಳಿ, ಕಂಪಲ್ಸರಿನೇ ಆಗಿರುತ್ತೆ. ಯಾಕಂತ ಅಂದರೆ ಈಗ ನೀವು ಕಾಲೇಜಸ್ಗೆ ಹೋಗ್ತೀರಾ, ಅಲ್ಲಿ ಎಕ್ಸ್ಟ್ರಾ ಫೀಸನ್ನು ಪೇ ಮಾಡಿ ಬಂದಿರ್ತೀರಾ, ಅಡ್ಮಿಷನ್ ಆಗಿ ಬಂದಿರ್ತೀರಾ. ಅದನ್ನು ಬಂದು ನೀವು KEA ಮೂಲಕನೇ ಅಡ್ಮಿಷನ್ ತಗೊಂಡಿರೋದಲ್ವಾ. KEA ಮೂಲಕನೇ ಅಡ್ಮಿಷನ್ ತಗೊಂಡಿದ್ದೀರಾ ಅಂತಂದರೆ KEAಗೂ ಒಂದು ರಿಪೋರ್ಟನ್ನು ಮಾಡಬೇಕಾಗುತ್ತೆ. ರಿಪೋರ್ಟ್ ಮಾಡಿದಾಗ ಅಲ್ಲಿ ನಿಮಗೆ KEAಗೂ ಸಹ ಒಂದು ರೀತಿಯ ಕನ್ಫರ್ಮೇಷನ್ ಆಗುತ್ತೆ, ಓ ಇಂಥ ಸ್ಟೂಡೆಂಟು ಇಂಥ ಕಾಲೇಜಿಗೆ ಹೋಗಿ ಇಷ್ಟು ಎಕ್ಸ್ಟ್ರಾ ಫೀಸನ್ನು ಪೇ ಮಾಡಿದ್ದಾನೆ ಆ್ಯಂಡ್ ಹಾಗೇನು ಈ ಒಂದು ಡೇಟ್ಗೆ ಅಡ್ಮಿಷನ್ ಆಗಿದ್ದಾನೆ ಅಂತ ಹೇಳ್ಬಿಟ್ಟು, ಓಕೆನಾ. ಅಲ್ಲಿ ಕಾಲೇಜ್ ಜಾಯ್ನಿಂಗ್ ರಿಪೋರ್ಟ್ ಅಂತ ಇರುತ್ತೆ, ಕಾಲೇಜ್ ಜಾಯ್ನಿಂಗ್ ರಿಪೋರ್ಟನ್ನು ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಫರ್ದರ್ ಎಲ್ಲ ಅಪ್ಡೇಟ್ಸನ್ನು ಕೊಡ್ತಾ ಹೋಗ್ತೀನಿ. ಇಲ್ಲಿ ಸ್ಟೂಡೆಂಟ್ಸ್ ಯಾರಾದರೂ ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡೋರು ಇವತ್ತಿನ ಈ ವಿಡಿಯೋನ ನೋಡ್ತಿದ್ರೆ, ನಿಮಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಕುರಿತು ಮುಂದಿನ ದಿನಗಳಲ್ಲಿ ನಿಮಗೆ ಹೆಚ್ಚಿನ ಅಪ್ಡೇಟ್ಸನ್ನು ಕೊಡ್ತಾ ಇರ್ತೀನಿ. ನೀವು ಹೊರೆಯಾಗುವಂತಹ ಅವಶ್ಯಕತೆ ಆದರೆ ಇಲ್ಲ. ಆ್ಯಂಡ್ ನಾನು ನೋಡಿ, ಇವತ್ತಿನ ಈ ವಿಡಿಯೋ ಯಾರಾದರೂ ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ಚಾಯ್ಸ್ ಟೂನ ಸೆಲೆಕ್ಟ್ ಮಾಡಿರೋ ಸ್ಟೂಡೆಂಟ್ಸ್ ನೋಡ್ತಿದ್ರೆ ಅವ್ರಿಗೆ ಮತ್ತೆ ಹೇಳ್ತಿದ್ದೀನಿ, ನೀವು ಜಸ್ಟ್ ಬ್ಯಾಂಕಿಗೆ ಹೋಗಿ ಫೀಸನ್ನು ಪೇ ಮಾಡಿದ್ದೀರಲ್ವ, ಆ ಒಂದು ರಿಸಿಪ್ಟನ್ನು ಇಟ್ಕೊಳ್ಳಿ ಅಷ್ಟೇ. ನೀವು ಅಡ್ಮಿಷನ್ ಆರ್ಡರನ್ನು ಡೌನ್ಲೋಡ್ ಮಾಡೋದಾಗಲಿ ಅಥವಾ ಕಾಲೇಜ್ ಜಾಯ್ನಿಂಗ್ ರಿಪೋರ್ಟನ್ನು ಮಾಡೋದಾಗಲಿ ಯಾವುದನ್ನು ಮಾಡೋ ಅವಶ್ಯಕತೆ ಆದರೆ ಇಲ್ಲ. ಸಿಂಪಲ್ ಜಸ್ಟ್ ನೀವು ಬ್ಯಾಂಕ್ಗೆ ಹೋಗಿ ಫೀಸನ್ನು ಪೇ ಮಾಡಿ ಬಂದಿದ್ದೀರಲ್ವ, ಆ ಒಂದು ರಿಸಿಪ್ಟ್ ನಿಮ್ಮ ಹತ್ರ ಇಟ್ಕೊಂಡಿರಿ. ನೆಕ್ಸ್ಟ್ ಫರ್ದರ್ ನಾನು ಹೇಳ್ತೀನಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಏನು ಮಾಡಬೇಕು ಏನೋ ಅಂತ ಹೇಳ್ಬಿಟ್ಟು. ಏನೇ ಡೌಟ್ ಇರಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಆ್ಯಂಡ್ ಹೆಚ್ಚಿಗೆ ಕಾಂಟ್ಯಾಕ್ಟ್ ಮಾಡಬೇಕು, ಪರ್ಸನಲ್ ಆಗಿ ಇನ್ಫಾರ್ಮೇಷನ್ ಪಡ್ಕೋಬೇಕು ಅಂತ ಅಂದರೆ ಇನ್ಸ್ಟಾಗ್ರಾಮ್ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಆ್ಯಂಡ್ ಇದೇ ಥರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.